ಹೇ ಗೈಸ್, ಗುಡ್ ಮಾರ್ನಿಂಗ್. ಹಾಯ್ ಹಲೋ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಅಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿ ಇದ್ದೇನೆ. ಗೈಸ್, ಬೆಳಗ್ಗೆ ಇವತ್ತು ನಾನು ಚಿಕನ್ ಚಾಪ್ಸ್ ಮಾಡ್ತಾಯಿದ್ದೀನಿ. ತಿಂಡಿ ಟೈಮ್ಗೆಲ್ಲ ಮಾಡ್ತಾಯಿದ್ದೀನಿ. ಯಾಕೆ ಗೊತ್ತಾ? ಆ್ಯಕ್ಚುಲಿ ನೆನ್ನೆನೇ ಚಿಂಟು ಅವ್ರ ಅಜ್ಜಿ ನನಗೆ ಸ್ವಲ್ಪ ಚಿಕನ್ ಕೊಟ್ಟಿದ್ರು. ಹಾಗಾಗಿ ಇವತ್ತು ಬೆಳಗ್ಗೆನೆ ನಾನು ಚಿಕನ್ ಚಾಪ್ಸ್ ಮಾಡ್ತಾಯಿದ್ದೀನಿ. ಅವರು ಏನೋ ಸಿಮ್ಮಿಗೆ ಅಂದ್ಬಿಟ್ಟು ನೆನ್ನೆ ಚಿಕನ್ ತಂದಿದ್ರು. ಚಿಂಟುಗೂ ಅಂತಲೂ ಕೊಟ್ಟರು. ಮಾಡೋಕ್ಕೋ ಚಿಂಟುಗೆ ಚಾಪ್ಸ್ ಏನಾದರೂ ಮಾಡ್ಕೊ ಅಂತ. ನೆನ್ನೆ ನನ್ನ ಕೈಲಿ ಆಗಲಿಲ್ಲ, ಬಿಕಾಸ್ ನೆನ್ನೆ ಆಲ್ರೆಡಿ ನಾನು ಬಸ್ಸಾರು ಮಾಡಿದ್ದೆ ಅಲ್ಲ. ಸೊ ಹಾಗಾಗಿ ನಾಳೆ ಮಾಡ್ಕೊತೀನಿ ಅಂದ್ಬಿಟ್ಟು ಇಟ್ಕೊಂಡೆ. ಸೊ ಇವಾಗ ಮಾಡ್ತಾಯಿದ್ದೀನಿ. ಬನ್ನಿ ಹಾಗೆ ಪಲ್ಲಿ ಚಿಂಟುಗೆ ನೀರು ಕೊಟ್ಬಿಟ್ಟು ಬರೋಣ. ಗೈಸ್, ತಲೆಯಲ್ಲಿ ಏನು ಮಾಡಬೇಕು ಅನ್ನೋ ಕ್ಲಾರಿಟಿ ಇಲ್ಲ. ಹಾಗಾಗಿ ಏನು ಮಾಡ್ತಾ ಇದ್ದೀನಿ ಅನ್ನೋದು ಗೊತ್ತಾಗ್ತಾ ಇಲ್ಲ. ಟೈಮು ಬೇಗ ಎದ್ದಿದ್ರೂ ಸಹ ಟೈಮ್ ಶಾರ್ಟೇಜ್ ಆಗ್ತಾ ಇದೆ. ಬನ್ನಿ ಈಗ ಚಿಂಟುಗೆ ನೀರು ಕೊಟ್ಬಿಟ್ಟು ಬರೋಣ. ಚಿಂಟುನ 7 o'clock ಎದ್ದೋಳಿಸ್ಬಿಟ್ಟು ಹೋದೆ. ಆದರೆ ಅವನಿಗೆ ನೀರು ತರೋದು ಇಷ್ಟೊತ್ತಾಯ್ತು. ಇವತ್ತು ಯಾವುದು ಟೈಮ್ ಸೆಟ್ ಇಲ್ಲ. ಲೈಕ್ ಹಾಗೆ ಮೂವ್ ಆಗ್ತಾ ಇದೆ. ಮೊಬೈಲ್ ಯಾಕೆ ಅಲ್ಲಿ ಬಂದಿದೆ? ಕಾಲ್ ಮಾಡಿದ್ದೆ. ಸರಿ ಪುಟ್ಟ, 8:15 ತನಕ ಓದ್ಕೋ. 8:15 ತನಕ ನೆನ್ನೆ ಟೈಮ್ ಆಗಿತ್ತು. ಎಂತ ಇಲ್ಲ, ನನಗೆ ಗೊತ್ತಿಲ್ಲ, ಓಡೋಗಿದ್ದೆ. ನಾ ಹೋಗ್ತೀನಿ, ಕೆಲಸ ಮಾಡ್ತೀನಿ. ನೋಡಿ, ಸೂರ್ಯ ಆಲೆ ಮೇಲ್ಗಡೆ ಬಂದ್ಬಿಟ್ಟಿದ್ದಾನೆ. ಇವಾಗ ಹೊರಗಡೆ ಬಂದಿದ್ದೀನಿ. ಚೆಂದ ಕಾಣ್ತಾ ಇದ್ದಾನಲ್ಲ, ಫುಲ್ ಬ್ರೈಟ್ ಆಗಿದ್ದಾನೆ. ಒಂದೊಂದು ದಿನ ಈಗ ಆಗತ್ತೆ ಅಲ್ಲ, ಎಷ್ಟೇ ಬೇಗ ಇದ್ದರೂ ಕೆಲಸಗಳು ಮುಂದೆ ಹೋಗಲ್ಲ. ಬಟ್ಟೆ ನೆನೆ ಹಾಕ್ಬಿಡೋಣ. ಅಲ್ಲಿ ಕುಕ್ಕರ್ ವಿಸಲ್ ಹಾಕ್ಬಿಟ್ಟು ಬಂದಿದ್ದೀನಿ. ಸೊ ಅದ್ರ ಪಾಡಿಗೆ ಅದಾಗತ್ತೆ. ನಾವು ಬಟ್ಟೆ ನೆನೆ ಹಾಕ್ಬಿಟ್ಟು ಹೋಗೋಣ. ಮೊದಲನೇ ವಿಸಲ್ ಬಂತು. ಒಂದು 4 ವಿಸಲ್ ಹೊಡ್ಸೋಣ. ಬೇಯಬೇಕಲ್ಲ, ವಯಸ್ಸಾಯಿತು. ಹಲ್ಲಿಲ್ಲ, ಹಲ್ಲಿದೆ, ಸ್ಟ್ರಾಂಗ್ ಇಲ್ಲ, ಹೋಗೋಗಿ ಸಿಗಾಕ್ಕೋತಾ ಇರುತ್ತೆ. ಯಾರೋ ಬಂದು ಚಿಂಟು ಪಾಪ ಇರಬೇಕು. ಈಗ ಹೊರಗಡೆ ಹೋಗಿದ್ದ, ಬಂದ ಅನ್ಸುತ್ತೆ. ಗೈಸ್, ಬಟ್ಟೆ ನೆನೆ ಹಾಕಿ ಆಯಿತು. ಬನ್ನಿ ಹೋಗೋಣ. 2ನೇ ವಿಸಲ್ ಬಂತು. ಹೇರ್ ಸ್ಟೈಲ್ ಚೆನ್ನಾಗಿ ಅನ್ನಿಸ್ತಾ ಇದೆ ಅಲ್ಲ, ಕ್ಯೂಟ್. ಎರಡು ವಿಸಿಲ್ ಆಯಿತು. ಗೈಸ್, ಬಿಸಿ ಬಿಸಿ ಕಾಫಿ ರೆಡಿ ಆಯಿತು. ಬನ್ನಿ ಕುಡಿಯವ. ಸಖತ್ತಾಗಿದೆ.
ಕಾಫಿ ಕುಡಿದ್ಬಿಟ್ಟು ಸ್ವಲ್ಪ ಪಾತ್ರೆ ಇತ್ತು ಬೆಳಗ್ಬಿಟ್ಟೆ. ಬನ್ನಿ ಇವಾಗ ನಾವು ತಿಂಡಿ ಮಾಡೋಣ. ಇವತ್ತು ತಿಂಡಿ ಚಪಾತಿ ಗೈಸ್. ಚಪಾತಿ ಜೊತೆಗೆ ಚಿಕನ್ ಚಾಪ್ಸು ಏನು ಸಖತ್ತಾಗಿರುತ್ತೆ ಅಲ್ಲ ಕಾಂಬಿನೇಷನು. ಬನ್ನಿ ಗೈಸ್ ಬಾರಿಸೋಣ. ಆ್ಯಕ್ಚುಲಿ ಇದು ಬುಧವಾರದ ವ್ಲಾಗು, ಬುಧವಾರ ಮಾರ್ನಿಂಗು. ಗೈಸ್ ಬನ್ನಿ ಒಂದು ಕಾಜು ಬರ್ಫಿ ತಿನ್ನೋಣ. ಎಷ್ಟು ಸ್ವೀಟ್ ತರಲಿ ಅಮ್ಮ ಮಗ ತಿಂದು ಖಾಲಿ ಮಾಡ್ತೀವಿ. ತಿಂಡಿ ಆದಮೇಲೆ ಊಟ ಆದಮೇಲೆ ಸ್ವೀಟ್ ಇತ್ತು ಅಂದರೆ, ಇಲ್ಲಾಂದರೆ ಮುಚ್ಕೊಂಡಿರ್ತೀವಿ. ಇದ್ರ ಜೊತೆಗೆ ಆ ಮದುವೆ ಮನೆ ಲಾಡು ಇತ್ತಲ್ಲ, ಅದನ್ನು ಸ್ವಾಹ ಮಾಡಿದ್ದೀನಿ. ದಪ್ಪ ಆಗಬೇಡ ಅಂದರೆ ಆಗ್ದೇ ಇರ್ತೀನ. ನನ್ನಷ್ಟು ಸ್ವೀಟ್ ತಿನ್ನೋಳಿಲ್ಲ ಅನಿಸುತ್ತೆ ಯಾರೂ. ಅಷ್ಟು ಸ್ವೀಟ್ಸ್ ತಿಂತೀನಿ ನಾನು. ಬನ್ನಿ ಚಿಂಟುನ ಸ್ಕೂಲಿಗೆ ಬಿಟ್ಬಿಟ್ಟು ಬರೋಣ. ಗೈಸ್ ಬಟ್ಟೆ ಒಗ್ದಾಯಿತು. ಇವತ್ತು ಕಮ್ಮಿನೇ ಬಟ್ಟೆ. ಚಿಂಟು ಅವ್ರ ಪಪ್ಪು ದಿನ ಸ್ನಾನ ಆಗಿಲ್ಲ, ಸೊ ಹಾಗಾಗಿ ಬಟ್ಟೆ ಕಮ್ಮಿನೇ. ಬನ್ನಿ ಹೋಗೋಣ. ಈಗ ಬೇರೆ ಕೆಲಸ ಮಾಡ್ಕೊಳ್ಳೋಣ. ಬೆಳಗ್ಗೆನೇ ಚಾಪ್ಸ್ ಮಾಡಿದ್ದೆ, ಸೊ ಅನ್ನ ಸಹ ಇದೆ. ಚಿಂಟುಗೆ ಊಟ ತಗೊಂಡು ಹೋಗಬೇಕು. ಬನ್ನಿ. ಗೈಸ್ ನೋಡಿ, ಸೂರ್ಯ ಮುಳುಗ್ತಾ ಇದ್ದಾನೆ. ಸಖತ್ತಾಗಿದೆ, ಬಟ್ ನನಗೆ ಕ್ಯಾಮ್ರಾ ಕಣ್ಣಲ್ಲಿ ಅಷ್ಟು ಚಂದ ಕ್ಯಾಪ್ಚರ್ ಆಗ್ತಾ ಇಲ್ಲ. ಗೈಸ್ ಏನು ಗೊತ್ತಾ, ಇಲ್ಲಿ ಹಸುಗಾಗಿರ್ಬೋದು ಸೂರ್ಯಂಗಾಗಿರ್ಬೋದು ಏನೂ ಹೇಳ್ಕೊಡೋ ಹಾಗಿಲ್ಲ. ಆದರೆ ನನ್ನ ಮಗನಿಗೆ ನಾನು ಟ್ಯೂಷನ್ಸ್ ಮಾಡಬೇಕು, ಪಾಠ ಹೇಳ್ಕೊಡ್ಬೇಕು ದಿನ. ಅವನಿಗೆ ಅಮ್ಮ ಹೇಳ್ಕೊಟ್ರೇ ಪಾಠ ತಲೆಗತ್ತೋದು. ನಾನು ಹೇಗೆ ಪಾಠ ಮಾಡ್ತೀನಿ ನಮ್ಮ ಚಿಂಟುಗೆ, ನಾನು ನಮ್ಮ ಚಿಂಟು ಪಾಠ ಮಾಡುವಾಗ ಎಷ್ಟು ಫನ್ ಆಗಿರ್ತೀವಿ ಅಂತ ನೋಡಬೇಕಾ? ಬನ್ನಿ ನಾನು ನಿಮಗೆ ತೋರಿಸ್ತೀನಿ. ಮಾತು ಬೆಳ್ಳಿ, ಮೌನ ಬಂಗಾರ ಅಂದರೆ ಏನರ್ಥ? ಮಾತನ್ನು ಕಮ್ಮಿ ಮಾತಾಡಬೇಕು, ಜಾಸ್ತಿ ಮಾತಾಡಿದ್ರೆ ಅದಕ್ಕೆ ಬೆಲೆ ಇಲ್ಲ. ಬೆಳ್ಳಿ ಅಂದ್ರೆ ಇಲ್ಲ, ಬೆಳ್ಳಿಗೆ ಕಮ್ಮಿ ಬೆಲೆ, ಬಂಗಾರಕ್ಕೆ ಜಾಸ್ತಿ ಬೆಲೆ. ಬೆಳ್ಳಿಗೆ ದುಡ್ಡಿಲ್ವಾ? ದುಡ್ಡಿದೆ, ಕಮ್ಮಿ ಬೆಲೆ, ಕಮ್ಮಿ. ಸೊ ಮಾತನ್ನ ಕಮ್ಮಿ ಆಡಿದಷ್ಟು ಒಳ್ಳೇದು. ಜಾಸ್ತಿ ಮಾತಾಡಿದ್ರೆ ತೂಕ ಇರಲ್ಲ, ವ್ಯಾಲ್ಯೂ ಇರಲ್ಲ. ಮೌನ ಬಂಗಾರ, ಮೌನಕ್ಕೆ ಯಾವಾಗ್ಲೂ ವ್ಯಾಲ್ಯೂ ಇರುತ್ತೆ. ಮೌನದಿಂದ ಇದ್ದಷ್ಟು ಏನು ಕೆಟ್ಟದ್ದಾಗಲ್ಲ. ಗೊತ್ತಾಯ್ತಾ? ಸೊ ಮಾತು ಬೆಳ್ಳಿ, ಮೌನ ಬಂಗಾರ. ಕೈ ಕೆಸರಾದರೆ ಬಾಯಿ ಮೊಸರು. ನಿಮ್ಮಲ್ಕು ನೀನ ಹೇಳು ನೋಡ್ತಾ ಇದ್ದೀನಿ. ಕೈ ಕೆಸರಾದರೆ ಬಾಯಿ ಮೊಸರು ಅಂದ್ರೆ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಆರಾಮಾಗಿ ನಮಗೆ ಬೇಕಾಗಿದ್ದನ್ನು ತಗೊಂಡು ತಿನ್ಬೋದು. ಆರಾಮಾಗಿ ನಾವು ಹೆಂಗ್ ಬೇಕಂಗಿರ್ಬೋದು. ಫಾರ್ಮರ್ಸ್ ಫಾರ್ ರೀಸನ್. ಅವ್ರು ಕಷ್ಟಪಟ್ಟು ದುಡಿತಾರೆ. ಕೈಯಲ್ಲಿ ಕೆಸರು ಮಾಡ್ಕೊತಾರೆ, ಮೊಸರು ತಿಂತಾರೆ ಅಂತ ಅಲ್ಲ, ಕೆಸರು ಮಾಡ್ಕೋತಾರೆ ಮೊಸರು ತಿಂತಾರೆ ಅಂತ ಅಲ್ಲ. ಕಷ್ಟಪಟ್ಟು ದುಡಿದ್ರೆ ಚಂದಾಗಿ ಏನ್ ಬೇಕಾದಂಗೆ ಇರ್ಬೋದು. ದುಡ್ಡು ಬರುತ್ತೆ ಅವ್ರಿಗೆ. ಮೊಸರು ತಿನ್ನೋ ತರ ದುಡ್ಡು ಬರುತ್ತೆ. ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ. ಕುಂಬಾರನಿಗೆ ತುಂಬಾ ವರ್ಷ ಇರುತ್ತೆ, ದೊಣ್ಣೆಗೆ ವರ್ಷ ಇಲ್ಲ. ದೊಣ್ಣೆ ಯಾವಾಗ ಬೇಕಾದ್ರೂ ಇಲ್ಲ, ದೊಣ್ಣೆ ಸಾಯಲ್ಲ. ಗೊಣ್ಣೆ ಅಲ್ಲ, ದೊಣ್ಣೆ 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 ಸಾಯಲ್ಲ. ಹಂಗಲ್ಲೇ ಕುಮಾರ ಬರಲ್ಲ ಇಲ್ಲಿ, ಮತ್ತೆ ಕುಂಬಾರ. ಕುಂಬಾರಂಗೆ ಜಾಸ್ತಿ ವರ್ಷ ಇರಲ್ಲ.
ಏನು ಮನುಷ್ಯ ಅಲ್ಲ, ಹಾಂ ಕುಂಬಾರನಿಗೆ ವರ್ಷ ಜಾಸ್ತಿ. ಸೊ ನಿನ್ನ ಪ್ರಕಾರ ಏನು? ಈ ಕುಂಬಾರ ಜಾಸ್ತಿ ವರ್ಷ ಇರುತ್ತೆ. ಕುಂಬಾರನಿಗೆ ಸೊ ಅವ್ನು ಮನುಷ್ಯ ಜಾಸ್ತಿ ವರ್ಷ ಇರಲ್ಲ, ದೊಣ್ಣೆ ಮನುಷ್ಯ ಅಲ್ಲ ಜಾಸ್ತಿ ವರ್ಷ ಇರುತ್ತೆ ಅಂತ ಅಲ್ವಲೇ? ಒಂದ್ ನಿಮಿಷ ಅಪ್ಪಾಜಿಗೆ. ಹಲೋ, ಒಂದು 5 ನಿಮಿಷ ಹಂಗೆ ಒಂದು ಸ್ವಲ್ಪ ಹೊತ್ತು ಮಾಡ್ತೀನಿ. ಓದ್ಕೊತಾ ಇದ್ದೀನಿ. ನನಗೊಂದು 2 ಹೇಳ್ಕೊಡ್ ಸಾಕು, ನಂಗೆ ಅದೇನು ಬೇಕಾಗಿಲ್ಲ. ಕುಂಬಾರನಿಗೆ ವರುಷ ಅಂದ್ರೆ ಅದು ಗೊತ್ತಾಯ್ತು ನನಗೆ. ನೆಕ್ಸ್ಟ್ ಹೇಳು. ಅದೇ ಕುಂಬಾರ ಮನುಷ್ಯ ಅವ್ನು ಜಾಸ್ತಿ ವರ್ಷ ಇರಲ್ಲ ಅಲ್ವಲೇ? ಕುಂಬಾರ ಕುಂಬಾರ ಆಯ್ತು, ನಿಂಗೆ ಏನೇನು ಗೊತ್ತೆಲ್ಲ ಹೇಳ್ಬಿಡು, ನಾ ಕೇಳಿಸ್ಕೊತೀನಿ. ಕುಂಬಾರ ಕುಂಬಾರ ಹಾ ಹೇಳು, ನಿಂಗೆ ಏನು ಅರ್ಥ ಆಗಿದೆ ಹೇಳು. ಅದೇ ಕೊಂಬು. ಸರಿ ಹೇಳು. ನಿನ್ಗೆ ಅರ್ಥ ಆಗಿಲ್ಲ ಅಂದ್ರೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಹೇಳು. ಕೊಂಬು. ಕೊಂಬಿಗೆ ವರ್ಷ, ಹ್ಮ್ ಕುಮಾರನಿಗೆ ವರ್ಷ, ದೊಂಡೆಗೆ ನಿಮಿಷ. ದೊಂಡೆಗೆ ಹೊಡೆದ್ರೆ ಅದು ಕೊಂಬು ಮುರಿದೋಗುತ್ತೆ. ಆಯ್ತು, ಅದೇ ಅದು ಮೀನಿಂಗ್ ನೋಡು ಪಕ್ಕ. ಕುಂಬಾರನಿಗೆ ವರುಷ. ಕುಂಬಾರ ಅಂದ್ರೆ ಯಾರು? ಮಡ್ಕೆ ಆಯ್ತು, ಈಗ ಲಾಸ್ಟ್ ನಾನೊಂದು ಹೇಳ್ತೀನಿ. ಕುಂಬಾರ ಅಂದ್ರೆ ಮಡ್ಕೆ ಮಾಡೋನು. ವಾಟ್ ಅಲ್ಲ, ವಾಟ್ ಅಂತೀನಿ, ಪಾಟ್ ಮಾಡ್ತಾನೆ ಕಷ್ಟಪಟ್ಟು. ಅದನ್ನ ಮಾಡಿ ಕ್ಲೇ ಎಲ್ಲ ತಂದು, ನಾನ್ ಕ್ಲೂ ಕೊಟ್ಟ ಮೇಲೆ ಈಗ ಹೇಳ್ತಾ ಇದ್ದೆ, ಸ್ವಲ್ಪ ಲಿಂಕ್ ಕೊಡಿಸ್ಕೊಂಡು. ಅದು ಮಾಡಿ ಆಮೇಲೆ ಏನ್ ಮಾಡ್ತಾನೆ, ಅವೆಲ್ಲ ಕ್ಲೇ ಮಾಡಾದ್ಮೇಲೆ ಅವನು ಒಂದು ಕೋಲ್ ತಗೊಂಡು ಹೊಡಿಯೋದ್ ನಿಮಿಷ, ಆದ್ರೆ ಕಷ್ಟ ಪಡೋದ್ ವರ್ಷ. ನೋಡ್ದ? ಕುಂಬಾರನಿಗೆ ವರುಷ ಅಂದ್ರೆ ಅದೇ ಈ ಪಾಟ್ರಿ ಕೆಲಸ ಮಾಡ್ತಾರಲ್ಲ, ಅವ್ರಿಗೆ ಕುಂಬಾರ ಅಂತ ಹೇಳ್ತಾರೆ. ಅದನ್ನ ಎಷ್ಟು ಕಷ್ಟಪಟ್ಟು ಮಾಡ್ತಾರೆ ಅವರು, ಆಯ್ತಾ? ಅದೇ ಈ ದೊಣ್ಣೆಲಿ ಹೊಡೆದ್ಬಿಟ್ರೆ ಅವ್ರು ಅಷ್ಟು ಮಾಡಿ ಒಂದೇ ನಿಮಿಷದಲ್ಲಿ ಪಟ್ ಅಂತ ಹೊಡೆದೋಗುತ್ತೆ. ಸೊ ಅದು ಮೀನಿಂಗು. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ. ಹಂಗಂದ್ರೆ ಗಿಡ ಮರ ಬಗ್ಸಕ್ಕಾಗತ್ತೆ ನಿನ್ ಕೈಲಿ? ಆಯ್ತು, ನಿಂದಿಷ್ಟೇನಾ? ಇನ್ನೇನಾದ್ರೂ ಇದೆ ಹೇಳುದು? ಈ ಚಿಕ್ಕವರಿದ್ದಾಗ ತಿದ್ದಬಹುದು, ದೊಡ್ಡವರಾದ್ರೆ ತಿದ್ದಕ್ಕಾಗಲ್ಲ. ಎಕ್ಸಾಕ್ಟ್ಲಿ, ಗೊತ್ತಾಯ್ತಾ? ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಹಂಗಂದ್ರೆ ಹಾಸಿಗೆ ದೊಡ್ಡದಾಗಿ ಮಾಡಿಸ್ಕೋಬೇಕು. ಅದಕ್ಕೆ ಪ್ಲಾನ್ ಮಾಡ್ಕೊಂಡು ಎಷ್ಟು ಹೈಟ್ ಇದ್ದೀರಾ ಅಷ್ಟು. ಮಿಸ್ ಹೇಳಿದ್ರು ನಿಮ್ ಕೈಲಿ ಹಿಂಗ್ ಮನಿಕೊಳಕ್ಕಾಗಲ್ಲ ಅಲ್ಲ, ಅಡ್ಡ ಮನಿಕೊಳ್ಳಿ ಅಂದ್ರು. ಆಯ್ತಾ? ಸಾಮಾನ್ಯ ಸ್ಟ್ಯಾಂಡರ್ಡ್ ಸೈಜ್ 5/6 ಇರತ್ತೆ. ದುಡ್ಡಿದ್ದಷ್ಟು ಮೆರಿಬೇಕು. ಅದು ಹಾಸಿಗೆ ಇದ್ದಷ್ಟು ಕಾಲ್ ಚಾಚು. ನಮ್ಮ ಹತ್ರ ಎಷ್ಟಿರುತ್ತಲ್ಲ ಅಷ್ಟು ಖುಷಿಯಾಗಿರ್ಬೇಕು. ದೆನ್ ಅಷ್ಟರೊಳಗೆ ನೋಡು, ನಾನೇ ಹೇಳ್ಕೊಡ್ತಿದ್ದೀನಿ ನಿಮ್ಗೆ. ಆಯ್ತು. ಅತಿ ಆಸೆ ಗತಿಗೇಡು. ಅದ್ ನಿನಗೆ ಆಗುತ್ತೆ ಇದು. ನನ್ಗಲ್ಲ, ನಿನಗೆ. ಯಾಕೆ? ನಾನು ಏನ್ ಅತಿ ಆಸೆ ಕೇಳ್ತೀನಿ? ಆ ವಾಚ್ ಬೇಕು, ಈ ವಾಚ್ ಬೇಕು. ಈಗ ಯಾವ ವಾಚು ಕೊಡ್ಸೋದಿಲ್ಲ, ಕ್ಯಾನ್ಸಲ್ ಆಯ್ತು. ನಾನೆಲ್ಲ ಪ್ಲಾನ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ವಾಚ್ ಕೊಡಿಸ್ತೀಯಾ, ಆಮೇಲೆ ಅಪ್ಪಾಜಿ ನನಗೊಂದು ವಾಚ್ ಕೊಡಿಸುತ್ತಂತೆ, ಅಮ್ಮಮ್ಮ. ಸೊ ಈಗ ಅತಿ ಆಸೆ ಗತಿಗೇಡು. ಈಗ ನಾನ್ ಅನ್ಕೊಂಡಿದ್ದು ಕೊಡ್ಸೋದಿಲ್ಲ ಅಷ್ಟೇ. ಹೌದಾ? ಬಿಡು. ಬೆಕ್ಕಿಗೆ ಚೆಲ್ಲಾಟ, ಇಲಿಗೆ ಪ್ರಾಣ ಸಂಕಟ. ಬೆಕ್ಕಿಗೆ ಚೆಲ್ಲಾಟ ಅಂದ್ರೆ ಬೆಕ್ಕು ಚೆಲ್ಲಾಡುತ್ತೆ, ಇಲ್ಲಿಗೆ ವಾಪಸ್ ಪ್ರಾಣ ಸತ್ತು ಆಗುತ್ತೆ. ಬೆಕ್ಕಿಗೆ ಇನ್ನೊಂದ್ಸತಿ ಇಲ್ಲಿ ಬೆಕ್ಕು ಟಾಮ್ ಅಂಡ್ ಜೆರಿ ಆಡುತ್ತಲ್ಲ, ಹಂಗೆ ಅದು ಕಚ್ಚಕ್ ತಿನ್ನಕ್ ಓಡೋಗುತ್ತದು. ಹೌದು, ಬೆಕ್ಕು ಆಟ ಆಡಿಸ್ಕೊಂಡು ತಿನ್ನುತ್ತೆ, ಇಲಿಗೆ ತಿನ್ನಕ್ ಹೋಗುತ್ತೆ. ಬಟ್ ಇಲಿಗೆ ಅದು ಪ್ರಾಣ ಹೋಗುತ್ತೆ ಅಂದ್ಬಿಟ್ಟು ಸಂಕಟ. ಆದ್ರೆ ಬೆಕ್ಕಿಗೆ ಊಟ ಸಿಗುತ್ತೆ ಅನ್ನೋ ಖುಷಿ. ಸೊ ಅದು ಅದ್ರ ಪಾಡಿಗೆ ಆಟ ಆಡ್ಕೊಂಡು ಬೆಕ್ಕು ಆಟ ಆಡ್ಕೊಂಡಿರುತ್ತೆ, ಚೆಲ್ಲಾಟ ಆಡ್ಕೊಂಡು. ಬಟ್ ಅದೇ ಇಲಿಗೆ ಪ್ರಾಣ ಸಂಕಟ. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳ ಇಲ್ಲ. ಊಟ ತಿಂದ್ರೆ ಬಲ್ಲ ಇಲ್ಲ, ಊಟ ತಿಂದ್ರೆ ಬಲ್ಲ ಇದೆ, ಊಟ ಶಕ್ತಿ ಇದೆ. ಊಟ ಬಲ್ಲವನಿಗೆ ರೋಗವಿಲ್ಲ. ಊಟ ತಿಂದವನಿಗೆ ರೋಗ ಎಲ್ಲಿ ಬರುತ್ತೆ? ಚೆನ್ನಾಗಿ ಊಟ ಮಾಡಿದ್ರೆ. ನಾನು ಊಟ ಮಾಡ್ತೀನಿ, ನನಗೆ ರೋಗ ಯಾಕೆ ಬರುತ್ತೆ ಹಂಗಾರೆ? ನೀನೆಲ್ಲ ತಿನ್ನೋದು ಜಂಕ್ ಫುಡ್ಸ್ ಅಲ್ಲ. ಹೌದಾ? ನಾನು ಯಾಕೆ ಜಂಕ್ ಫುಡ್? ನನಗೆ ಯಾಕೆ ಗಿಣ್ತೀಯ ನೀನು? ಬ್ಯಾಕ್ ಸೈಡ್ ಇಂದ ಬಂದು ನೀನ್ ಯಾಕೆ ಬ್ಯಾಕ್ ಸೈಡ್ ಇಂದ ಬಂದು ಗಿಡ್ತಾ ಇದ್ದೀಯಾ? ಇಲ್ಲ, ನಾನು ಯಾಕೆ ಜಂಕ್ ಫುಡ್ ಹೇಳೋ.
ನಾನು ಯೋಜನೆ ಮಾತು ಬಲ್ಲವನಿಗೆ ಜಗಳವೆಲ್ಲ ಇತಿಮಿತಿಯಾಗಿ ಮಾತಾಡಿದ್ರೆ ಬಂದವರಿಗೆ ಜಗಳ ಇಲ್ಲ ಮಾತು ಬಂದ್ರೆ. ಮಾತು ಬಂದವ್ರಿಗಲ್ಲ, ಮಾತು ಬಲ್ಲವನಿಗೆ ಯಾವ ರೀತಿ ಎಲ್ಲಿ ಯಾವ ಸಮಯದಲ್ಲಿ ಹೇಗ್ ಮಾತಾಡ್ಬೇಕು ಅಂತ ತಿಳ್ಕೊಂಡವನಿಗೆ ಜಗಳ ಇಲ್ಲ. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು. ದೇಶ ಸುತ್ತಬೇಕು, ಕೋಶ ಓದ್ಬೇಕು, ಅಷ್ಟೇ. ಅದು ಮೀನಿಂಗು. ಅಂದ್ರೆ ಇನ್ನೊಂದು, ದೇಶ ಸುತ್ತ ನೋಡೋಕ್ಕಾಗಲ್ಲ, ಕೋಶನು ಓದಕ್ಕೆ ಆಗಲ್ಲ, ಕಷ್ಟ. ಕೋಶ ಅಂದ್ರೆ ಡಿಕ್ಷನರಿ, ಅದನ್ನ ಓದೋದು ಕಷ್ಟ, ಅದಕ್ಕೆ ದೇಶ ಸುತ್ತೋದು ಕಷ್ಟ. ದೇಶ ಸುತ್ತಿ ನೋಡು ಅಂದ್ರೆ ಎಲ್ಲ ದೇಶಗಳನ್ನು ಸುತ್ತಾಡ್ತಾ ಇದ್ರೆ ನಮಗೆ ನಾಲೆಡ್ಜು ಇಂಪ್ರೂವ್ ಆಗುತ್ತೆ. ಕೋಶ ಓದಿ ನೋಡು, ಅದೇ ಬುಕ್ಸ್ನ ಚೆನ್ನಾಗಿ ಓದಬೇಕು. ದೇಶ ಸುತ್ತಿ ನೋಡು, ಟ್ರೈ ಮಾಡು ಅಂತ ಹೇಳ್ತಾ ಇರೋದು. ದೇಶ ಸುತ್ತ ನೋಡು, ಕೋಶ ಓದ್ ನೋಡು, ನಿನ್ಗೆ ಎಲ್ಲ ಗೊತ್ತಾಗತ್ತೆ, ನಿನ್ಗೆ ಬುದ್ಧಿ ಬರುತ್ತೆ, ನಾಲೆಡ್ಜ್ ಇಂಪ್ರೂವ್ ಆಗತ್ತೆ. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ. ಉಪ್ಪಿಗಿಂತ ರುಚಿ ಇಲ್ಲ ಬೇರೆ. ನಿನ್ಗಂತೂ ಇಂಪಾರ್ಟೆಂಟ್. ಉಪ್ಪಿಗಿಂತ ಬೇರೆ ರುಚಿನೇ ಇಲ್ಲ. ನಿನ್ಗಂತೂ ಒಂದಿಡೀ ಉಪ್ಪೇ ಬೇಕು. ತಾಯಿಗಿಂತ ಬಂಧು ಇಲ್ಲ. ಹಾ ಹಾ ಅಂದ್ರೆ ಬಂಧು ಇಲ್ಲ ಅಷ್ಟೇ. ಪ್ರಯೋಜನ ಏನ್ ಬಂತು? ನಾನು ನಿಂಗೆ ಇಷ್ಟು ಕಷ್ಟಪಟ್ಟು ಹೇಳ್ಕೊಡ್ತಾ ಇದ್ದೀನಿ, ನೀನ್ ಅದನ್ನ ಹೇಳೋಕ್ಕೂ ಸಹ ರೆಡಿ ಇಲ್ಲ. ತಾಯಿಗಿಂತ ಬಂಧು ಇಲ್ಲ, ತಾಯಿಗಿಂತ ಫ್ರೆಂಡ್ ಇಲ್ಲ. ಅಷ್ಟೇ. ಅಷ್ಟೇ ಅಂದ್ಬಿಟ್ಟೆ. ಮತ್ತೆ ಯಾವಾಗ? ಈಗ ಹೇಳಿದ್ದಲ್ಲ, ಎಕ್ಸ್ಪ್ಲೇನ್ ಮಾಡ್ಬೇಕು ತಾನೆ. ಏನಂತ? ಉಪ್ಪಿಗಿಂತ ರುಚಿ ಇಲ್ಲ. ವಾಟ್ ಎವರ್ ನೀನ್ ಎಂತ ಮಟನ್ ಸಾರ್ ಮಾಡು, ಅದಕ್ಕೆ ಉಪ್ಪು ಹಾಕಿಲ್ಲ ಅಂದ್ರೆ ರುಚಿ ಇಲ್ಲ. ಉಚ್ಚಿ ಅಲ್ಲ, ಉಚ್ಚಿ ಮಾಡಿದ್ರೆ ಇರುತ್ತೆ. ಉಪ್ಪಿಗಿಂತ ರುಚಿ ಇಲ್ಲ. ಉಪ್ಪು ಎಷ್ಟಕ್ ಬೇಕಷ್ಟೇ ಹಾಕೊಂಡ್ರೆ ರುಚಿ. ತಾಯಿಗಿಂತ ಬಂಧು ಇಲ್ಲ. ತಾಯಿ ರಿಲೇಟ್ಸ್ ಟು ಬಂಧು ಎಲ್ಲ. ಉಪ್ಪು ನೀನಿದ್ರೆ ಅದೇ ನೀನಿದ್ರೆ ತಾನೇ ಚಂದ. ಆಯ್ತು. ಇಲ್ಲ ಅಂದ್ರೆ ಉಪ್ಪಿಲ್ದಿರ ಸಪ್ಪೆ. ನಾನಿಲ್ಲ ಅಂದ್ರೆ ಟೇಸ್ಟಿ ಉಪ್ಪು. ನಾನಿಲ್ಲ ಅಂದ್ರೆ ಸಪ್ಪೆ. ಬಾಯ್ಲಿ. ಏನು ನಾನು ಮಾತಾಡ್ಬೇಕು. ಬಾಯ್ಲಿ. ಟೈಮ್ ಆಯ್ತು. ಐ ಲವ್ ಯು. ಆಯ್ತಾ ನಿಂದು ಎಕ್ಸ್ಪ್ಲೈನ್ ಮಾಡಿದ್ನಾ? ತಿಳ್ಕೊಂಡ್ಯಾ? ಅರ್ಥ ಆಯ್ತಾ? ನೋಡಿ ಗೈಸ್ ಹೇಗೆ ಟ್ಯೂಷನ್ ಕೊಡ್ತೀನಿ ಅಂತ. ಚೆನ್ನಾಗಿತ್ತಾ ಗೈಸ್? ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್. ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಆಯಿತಾ? ನಾನು ನಿಮಗೆ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಲವ್ ಯು ಆಲ್ ಗೈಸ್.